ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೀರ್ ಸೈಟ್ಸ್. ನಾವು ರಾಮಾಯಣದ ಬಗ್ಗೆ ನೋಡ್ತಾ ಇದ್ದೀವಿ. ರಾಮನವಮಿ ಮಾಡಿದ್ವಿ ಮೊನ್ನೆ. ಪುನರ್ವಸು ನಕ್ಷತ್ರ ರಾಮಂದು, ನಿನ್ನೆ ಭರತ ನಕ್ಷತ್ರ, ಪುಷ್ಯ ನಕ್ಷತ್ರ, ಇವತ್ತು ಆಶ್ಲೇಷ ನಕ್ಷತ್ರ, ಲಕ್ಷ್ಮಣ ಮತ್ತು ಶತ್ರುಘ್ನರ ನಕ್ಷತ್ರ. ಇವರಿಬ್ಬರು ಟ್ವಿನ್ಸ್, ದಶರಥ ಮತ್ತು ಸುಮಿತ್ರೆಗೆ ಜನಿಸಿದಂಥವರು. ಲಕ್ಷ್ಮಣ ನಮಗೆಲ್ಲ ಗೊತ್ತೇ ಇದೆ, ಆದಿಶೇಷನ ಅವತಾರ. ಅಫ್ಕೋರ್ಸ್ ಆಶ್ಲೇಷ ನಕ್ಷತ್ರನೂ ಒಂದು ಕ್ಲೂನೆ. ಆಶ್ಲೇಷ ನಕ್ಷತ್ರನೇ ಸರ್ಪಗಳನ್ನ, ನಾಗಗಳನ್ನ ಸೂಚಿಸುವಂತ ಒಂದು ನಕ್ಷತ್ರ. ಆ ಕ್ಲೂವಿಂದನೇ ಗೊತ್ತಾಗ್ಬಿಡುತ್ತೆ. ಅದು ಅಲ್ಲದೆ ಲಕ್ಷ್ಮಣ ತುಂಬಾ ಫೇಮಸ್, ರಾಮನ ಜೊತೆನೇ ಇದ್ದಿದ್ದರಿಂದ ರಾಮನ ಜೊತೆ ಯಾವಾಗಲೂ ಇರ್ತಾನೆ, ಅವನು ಆದಿಶೇಷನ ಅವತಾರ ಅಂತ. ಹಾಗೆ ವಾಲ್ಮೀಕಿ ರಾಮಾಯಣದಲ್ಲೂ ಕ್ಲೂ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ರಾಮನೇ ಹೇಳ್ತಾನೆ ಅಯೋಧ್ಯ ಕಾಂಡದ ಒಂದು ಜಾಗದಲ್ಲಿ, ಲಕ್ಷ್ಮಣ ಇಲ್ದೆ ನಂಗೆ ಮಲಗಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆಂದ್ರೆ ಬೆಡ್ ಇಲ್ದೆ ಮಲಗಕ್ಕಾಗಲ್ಲ ಅನ್ನೋ ತರ ತಗೋಬಹುದು ಆ ಒಂದು ಕ್ಲೂ. ಬಟ್ ಶತ್ರುಘ್ನ ಯಾರು? ಶತ್ರುಘ್ನ ಯಾರ ಅವತಾರ? ಶತ್ರುಘ್ನ ವಿಷ್ಣುವಿನ ಚಕ್ರ, ಸುದರ್ಶನ ಚಕ್ರದ ಅವತಾರ. ಇದು ವಾಲ್ಮೀಕಿ ರಾಮಾಯಣದಲ್ಲೂ ಎರಡು ಕ್ಲೂ ಬರುತ್ತೆ. ಒಂದು, ಶತ್ರುಘ್ನ ಹೆಸರೇನೆ ಶತ್ರುಗಳನ್ನ ನಿವಾರಿಸುವವನು ಅಂತ. ಇನ್ನೊಂದು, ಉತ್ತರಕಾಂಡದಲ್ಲಿ ಲವಣಾಸುರನ್ನ ನಿವಾರಿಸ್ತಾನೆ, ವಧೆ ಮಾಡ್ತಾನೆ ಶತ್ರುಘ್ನ. ಈ ಎರಡು ಕ್ಲೂ ನಮ್ಗೆ ಗೊತ್ತಾಗುತ್ತೆ. ಇದು ಬಿಟ್ರೆ ಇನ್ನೆಲ್ಲೂ ಇಲ್ವಾ ಅಂದ್ರೆ ಇದೆ. ಪದ್ಮಪುರಾಣ ನಿನ್ನೆ ನಾವು ನೋಡಿದ್ವಿ, ಒಂದು ಶ್ಲೋಕ ಪಾತಾಳ ಕಾಂಡದಲ್ಲಿದೆ. ಆ ಶ್ಲೋಕವನ್ನು ಒಂದ್ಸರಿ ನೋಡೋಣ. ಭರತ ಶಂಕರೂಪೇಣ ಶತ್ರುಘ್ನೋ ಚಕ್ರಮೂರ್ತಿಮಾನ್ ಲಕ್ಷ್ಮಣೋ ಶೇಷರೂಪೇಣ ರಾಮೋ ನಾರಾಯಣ ಸ್ವಯಂ ಅಂತ ಹೇಳುತ್ತೆ. ಇದರಿಂದ ನಮ್ಗೆ ಅರ್ಥ ಆಗ್ಬಿಡುತ್ತೆ 4 ಜನ ಯಾವ್ಯಾವ ಅವತಾರ ಅಂತ. ಒಂದು, ಭರತ ಪಾಂಚಜನ್ಯದ ಅವತಾರ, ಶತ್ರುಘ್ನ ಸುದರ್ಶನ ಚಕ್ರದ ಅವತಾರ, ಲಕ್ಷ್ಮಣ ಆದಿಶೇಷನ ಅವತಾರ, ಹಾಗೂ ಶ್ರೀರಾಮ ಸ್ವಯಂ ನಾರಾಯಣನೇ ಆಗಿದ್ದಾನೆ. ಅದರ ಜೊತೆಗೆ ಈ ಲಕ್ಷ್ಮಣ ಮತ್ತೆ ಶತ್ರುಘ್ನರಿಗೆ ಒಂದು ಕಾಮನ್ ಆಟ್ರಿಬ್ಯೂಟ್ ಇದೆ. ಏನು ಅಂದ್ರೆ, ಇವರು ನಾವು ಮುಂದೆ ಅಂತ ಹೋಗ್ಲಿಲ್ಲ ಯಾವಾಗ. ಇವರು ಅವರ ಇಬ್ಬರು ಅಣ್ಣಂದಿರಿಗೂ ಸೇವೆ ಮಾಡ್ತೀವಿ ಅಂತ ಮುನ್ನುಗ್ಗಿದ್ರು, ಸೇವೆಯಲ್ಲೇ ನಿರತರಾಗಿದ್ರು. ಇದು ಒಂದು ಅತ್ಯುತ್ತಮವಾದಂತಹ ಗುಣ, ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಗುಣ. ಇದ್ರ ಜೊತೆಗೆ ಇವತ್ತಿಗೆ ಬಾಯ್ ಬಾಯ್, ಸಿಯಾ.